ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಯಲಿಯೂರು ಗ್ರಾಮದಲ್ಲಿನ ಸರ್ಎಂಪಿ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಇಂಗ್ಲಿಷ್ ಸ್ಕೂಲ್ ಆವರಣದಲ್ಲಿ ದೇವನಹಳ್ಳಿ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ದೇವನಹಳ್ಳಿ ಪಟ್ಟಣದ ಆಕಾಶ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಆಕಾಶ್ ಆಸ್ಪತ್ರೆಯ ನುರಿತ ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಸಹಯೋಗದೊಂದಿಗೆ ಆರೋಗ್ಯ ತಪಾಸಣಾ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ನಾಯಕರು ಮಾಜಿ ಶಾಸಕರಾದ ಜಿ ಚಂದ್ರಣ್ಣರವರು ಜ್ಯೋತಿ ಬೆಳಗಿಸಿ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿ, ಆ ಥರ ಮಾಡ್ತಾರೆ. ನಮಗಿನ್ನ ಚೆನ್ನಾಗಿ ಹೊರದೇಶದಲ್ಲೂ ರಾಜ್ಯಗಳಲ್ಲೂ ಮಾಡ್ತಾರೆ. ನಮ್ಮಲ್ಲೂ ಈ ಪ್ರಾರಂಭ ಭಾಳ ಚೆನ್ನಾಗಿ ಆಗಿದೆ. ಭಾಳಷ್ಟು ಕಡೆ ಯಾಕೆಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಹಿಳೆಯರು ಭಾಳಷ್ಟು ಎತ್ತರಕ್ಕೆ ಹೋಗಿದ್ದಾರೆ. ಯಾವುದೇ ಅಂಗಗಳಲ್ಲೂ ಸಹಿತ ಅವರನ್ನು ನಾವು ಯಾವುದೇ ಇದರಲ್ಲಿ ನಾವು ಕೀಳಾಗಿ ನೋಡೋಕೆ ಬರೋದಿಲ್ಲ. ಬರೀ ಇವತ್ತು ಅದಕ್ಕಿಂತ ಮಿಗಿಲಾಗಿ ಉಳಿದಂಥ ಎಲ್ಲ ವಿಚಾರಗಳಲ್ಲೂ ಸಹಿತ ಭಾಳಷ್ಟು ಮುಂದುವರೆದಿರ್ತಕ್ಕಂಥ ಮಹಿಳೆಯರನ್ನ ಇವತ್ತು ನಾವು ಕಾಣ್ತೀವಿ. ಅವರಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ, ಒಳ್ಳೊಳ್ಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ವಿಜ್ಞಾನಿಗಳಿದ್ದಾರೆ. ಮತ್ತು ಇವತ್ತು ಬೇರೆ ಗ್ರಹಗಳಿಗೆ ಹೋಗಿ ಇಳಿಯೋದಕ್ಕೂ ಸಹಿತ ಇವತ್ತು ಮಹಿಳೆ ತಯಾರಾಗಿಸುವಂಥ ಕೆಲಸ ಆಗ್ತದೆ. ಅವರಿಂದ ನಮ್ಗೆ ಅನೇಕ ರೀತಿಯಲ್ಲಿ ಸಹಕಾರಿ ಆಗ್ತದೆ. ಯಾಕೆಂದರೆ ಅವರಿರ್ತಕ್ಕಂಥ ಅನೇಕ ರೀತಿ ಅವ್ರಿಗಿರ್ತಕ್ಕಂಥ ಸಂಯಮ, ಅವರ ನಡತೆಗಳು ಇವೆಲ್ಲವೂ ಸಹಿತ ಕೆಲಸಕ್ಕೆ ಬರ್ತವೆ. ಆ ವಿಚಾರದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋ ವಿಚಾರಗಳನ್ನು ನಾನು ಇವತ್ತು ಹೇಳ್ತೇನೆ. ಜಾಸ್ತಿ ನಮ್ಮ ಬೇರೆ ಭಾಷಣಗಳು ಮಾಡಿದ್ರೆ ಆಗೋದಿಲ್ಲ. ಅದರಲ್ಲೂ ನಮ್ಮ ಜಿಲ್ಲೆಯ ಮಹಿಳಾ ಎಲ್ಲ ವ್ಯವಸ್ಥಾಪಕ ತಾಲೂಕಿನವರು ಇರ್ಬೋದು, ಎಲ್ಲರೂ ಭಾಳ ಚೆನ್ನಾಗಿ ಮಾಡ್ತಿದ್ದೆ. ಎಲ್ಲ ಕಡೆ ನೋಡ್ತಿರ್ತೇವೆ. ನಾನು ಅಧ್ಯಕ್ಷರು ಹೇಳ್ತಿದ್ದೆ, ಭಾಳ ಎಲ್ಲ ನಮ್ಮಲ್ಲಿ ಏನು ನಾರಾಯಣ ಅದನ್ನೇ ಅಂದ್ಕೊಂಡು ನಾವು ಬರೋ ಮಹಿಳೆಯರೇ ಜಾಸ್ತಿ ಚೆನ್ನಾಗಿ ಮಾಡ್ತಿದ್ದೆ ಎಲ್ಲ ಕಾರ್ಯಕ್ರಮ. ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆಗೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಮಣಿರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಕೆಡಿಪಿ ನಾಮನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದೀನಿ. ಈ ದಿನದ ವಿಶೇಷ ಬಂದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಮಹಿಳಾ ಮೋರ್ಚಾ ಕಡೆಯಿಂದ ಒಂದು ಆರೋಗ್ಯ ತಪಾಸಣೆ ಮತ್ತು ಅದಾದ ನಂತರ ಒಂದು ಇಬ್ಬರು ಸಾಧಕರ ಸನ್ಮಾನ ಕಾರ್ಯಕ್ರಮನ ಇಟ್ಕೋಬೇಕು ಅಂತ ನಮಗೆ ರಾಜ್ಯದಿಂದ ಒಂದು ಕರೆ ಬಂದಿದ್ದ ಒಂದು ಉದ್ದೇಶದಿಂದ ಇವತ್ತು ಯಲಿಯೂರು ಗ್ರಾಮದಲ್ಲಿ ಒಂದು ಆರೋಗ್ಯ ತಪಾಸಣಾ ಶಿಬಿರ ನಮ್ಮ ಆಕಾಶ್ ಇಂಟರ್ನ್ಯಾಷನಲ್ ಆಸ್ಪತ್ರೆ ವೈದ್ಯ ವೃಂದರ ಪರವಾಗಿ ಹಾಗೂ ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ನಾವು ಈ ಆರೋಗ್ಯ ತಪಾಸಣಾ ಶಿಬಿರನ ಹಮ್ಮಿಕೊಂಡಿದ್ದೀವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರನ ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ವೈದ್ಯರು ಬಂದು ಮಹಿಳೆಯರ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಕಾಯಿಲೆಗಳೆಲ್ಲ ಪರೀಕ್ಷೆ ಮಾಡುವಂಥದ್ದು, BP ಚೆಕಪ್ ಮಾಡುವಂಥದ್ದು, ಮತ್ತು ಕಣ್ಣಿನ ತಪಾಸಣೆ ಮತ್ತು ಆರೋಗ್ಯ ಜನರಲ್ ಕ್ಯಾಂಪ್ ಅಂತ ಏನು ಹೇಳ್ತೀವಿ, ಆ ಒಂದು ಎಲ್ಲ ರೀತಿಯಲ್ಲಿ ತಪಾಸಣೆ ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಈ ಮೂಲಕ ನಾನು ಕೇಳೋದು ಏನಂತ ಹೇಳಿದ್ರೆ, ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳೆಯರ ಬಗ್ಗೆ ಒಂದು ವಿಚಾರ ತಿಳಿಸ್ಬೇಕಂದ್ರೆ ಎಲ್ಲ ರಂಗದಲ್ಲೂ ಮುಂದಿದ್ದಾಳೆ ಮಹಿಳೆ, ಪ್ರತಿಯೊಂದು ರಂಗದಲ್ಲೂ ಸಹ ಮುಂದಿದ್ದಾಳೆ. ಆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಡಾಕ್ಟರ್ ಓಡಿಸೋದ್ರಿಂದ ಹಿಡಿದು ವೈದ್ಯಕೀಯ ರಂಗದಲ್ಲಿ, ಮತ್ತೆ ಒಂದು ವಕೀಲೆ ವೃಂದದಲ್ಲಿ, ಮತ್ತೆ ಸಾಮಾಜಿಕ ಒಂದು ವೃತ್ತಿಯಲ್ಲಿ, ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಸುಮಾರು ಎಲ್ಲ ವೃಂದದಲ್ಲೂ ಕೂಡ ನಮ್ಮ ಆರ್ಥಿಕವಾಗಿ ನಮ್ಮ ಮಹಿಳೆ ಮುಂದಿದ್ದಾಳೆ ಅಂತ ಹೇಳಕ್ಕೆ ಮಹಿಳಾ ದಿನಾಚರಣೆ ಪ್ರಯುಕ್ತ ನಾನು ಹೇಳ್ತೀನಿ. ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆಗೆ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಸುಂದರೇಶ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಒಂದು ವಿಕಲಚೇತನರವರಿಗೆ ಒಂದು ಸಹಾಯ ಮಾಡಿ ಅವರಿಗೂ ಸಹ ವಿದ್ಯಾಭ್ಯಾಸವನ್ನು ಕೊಟ್ಟು ಇವರು 2019 ಇಸ್ವಿಯಲ್ಲಿ ಒಲಿಂಪಿಕ್ ಕ್ರೀಡೆಯಲ್ಲಿ
ಗುಂಡಿ ಎಸೆತ ಅಥವಾ ತಟ್ಟೆ ಎಸೆತ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅವರು ಚಿನ್ನದ ಪದಕ ಮತ್ತು ಬೆಳ್ಳಿ ಪದಕವನ್ನು ಪಡೆದಿರ್ತಾರೆ. ಅದೇ ರೀತಿ 100,000ಕ್ಕೂ ಹೆಚ್ಚು 19 ರಿಂದ 30 ವರ್ಷದ ವಯಸ್ಸಿನ ಎಲ್ಲ ವಿಕಲಚೇತನರಿಗೂ ಸಹ ಒಳ್ಳೆಯ ಕೌಶಲ್ಯ ಮತ್ತು ವಿದ್ಯಾಭ್ಯಾಸದ ಒಂದು ನೆಲೆಯನ್ನು ಕಟ್ಟಿಕೊಟ್ಟಿರ್ತಾರೆ. ಅದೇ ರೀತಿ ಇವರಿಗೆ 2020 ಇಸ್ವಿಯಲ್ಲಿ ಡಾಕ್ಟರೇಟ್ ಪ್ರಶಸ್ತಿ ಸಹ ಇವರಿಗೆ ನೀಡಿರುತ್ತಾರೆ. ಇವರ ಒಂದು ಕಾರ್ಯವೈಖರಿಗೆ ಅನೇಕ ರೀತಿಯ ಒಂದು ಪ್ರಶಸ್ತಿಗಳನ್ನು ಸರ್ಕಾರ ನೀಡಿರುತ್ತದೆ. ಅದೇ ರೀತಿ ಇವರಿಗೂ ಸಹ ನಮ್ಮ ಮಹಿಳಾ ಮೋರ್ಚಾದ ವಿಶ್ವ ಮಹಿಳಾ ಮೋರ್ಚಾದ ದಿನದ ಅಂಗವಾಗಿ ನಮ್ಮ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣೆಗೆ ಬಿಜೆಪಿ ಜಿಲ್ಲಾ ಖಜಾಂಚಿ ಸಾರಿಕಾ ಮಧುಸೂದನ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಹೆಣ್ಮಕ್ಳು ಬಂದು ಮನೆ ಅಡುಗೆ ಮನೆಗೆ ಅಷ್ಟೇ ನಿಲ್ಲಿಸ್ಕೊಂತ ಇರ್ತಿದ್ರು. ಈಗ ಪ್ರತಿಯೊಂದು ಫೀಲ್ಡ್ನಾಗೂ ಮಿಲ್ಟ್ರಿ ಇರ್ಬೋದು, ಪೈಲಟ್ಗಳಾಗಿರ್ಬೋದು, ಬಾಹ್ಯಾಕಾಶ ಆಸ್ಟ್ರಾನೈಟ್ಸ್ ಆಗಿರುವಂಥದ್ದು, ಈಗ ಅದರಲ್ಲೆಲ್ಲನೂ ಹೆಸರು ಮಾಡಿದ್ದಾರೆ. ಇಂಥ ಫೀಲ್ಡ್ನಲ್ಲಿ ಹೆಣ್ಮಕ್ಳು ಇಲ್ಲ ಅಂತ ಅಂದಿದ್ದಾರೆ. ಜೊತೆಗೆ ಸಾಧನೆ ಮಾಡಿದ್ದಾರೆ ಸ್ಪೋರ್ಟ್ಸ್ಗಳಲ್ಲಿ. ಒಂದು ಸಂಗೀತ ಆಗಲಿ, ನೃತ್ಯ ಆಗಲಿ, ಕರಕುಶಲ ವಸ್ತುಗಳಾಗಲಿ ಎಲ್ಲರೂ ಸಾಧನೆ ಮಾಡುವಂಥದ್ದೆಲ್ಲ ನಾವು ನೋಡ್ತಾ ಇದ್ದೀವಿ. BJP ಪಾರ್ಟಿಯಿಂದ ಇವತ್ತು ಈ ಮಹಿಳೆಯರೆಲ್ಲ ನಾವೆಲ್ಲ ಹಮ್ಮಿಕೊಂಡಿರೋ ಒಂದು ಕಾರ್ಯಕ್ರಮ. ಇಲ್ಲಿ ಹೆಂಗಸರಿಗೆ ಇಬ್ಬರನ್ನ ಆಯ್ಕೆ ಮಾಡಿದ್ರು ನಾವು, ಮಹಿಳೆಯರನ್ನ. ಅವರವರ ಫೀಲ್ಡ್ನಲ್ಲಿ ಯಾವುದರಲ್ಲಿ ಮುಂದುವರಿಸಿದಾರೋ ಅದನ್ನ ಪರಿಗಣನೆಗೆ ತಗೊಂಡು ನಾವು ಅವರಿಗೆ ಸನ್ಮಾನವನ್ನು ಇಲ್ಲಿ ಏರ್ಪಡಿಸಿದ್ದೀವಿ. ಮತ್ತೆ ಜೊತೆಗೆ ಇಲ್ಲಿ ಮೆಡಿಕಲ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಯಡಿಯೂರು ಗ್ರಾಮದಲ್ಲಿ. ಎಲ್ಲರೂ ಗ್ರಾಮದ ಜನತೆ ಎಲ್ಲ ಅದನ್ನು ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ. ಈಗಲೇ ನಮ್ಮ ಮಹಿಳಾ ಮೋರ್ಚಾ ಕಡೆಯಿಂದ ಸ್ವಲ್ಪ ಅದರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಮಾಡುವ ಒಂದು ವ್ಯವಸ್ಥೆ ನಮಗಿದೆ. ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕಿವಿ, ಮೂಗು ಮತ್ತು ಗಂಟಲು ಶಸ್ತ್ರಚಿಕಿತ್ಸಾ, ಕಣ್ಣಿನ, ದಂತವೈದ್ಯ, ಚರ್ಮರೋಗ, ಫಿಸಿಷಿಯನ್, ಮಕ್ಕಳ ಮೂಳೆ, ಕೀಲು, ಸ್ತ್ರೀರೋಗಗಳ ತಜ್ಞರು ಹಾಜರಿದ್ದರು. ಹಾಗೂ ಬಿಪಿ ಪರೀಕ್ಷೆ, ಸಕ್ಕರೆ ಕಾಯಿಲೆ, ECG ಪರೀಕ್ಷೆ ಉಚಿತವಾಗಿ ಆಗಮಿಸಿದ್ದ ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಪಾಸಣೆ ಮಾಡಿಸಿದ ನಂತರ ಔಷಧೋಪಚಾರ ಸ್ವೀಕರಿಸಿದರು. ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾದವರಿಂದ ಕೊಲಂಬಿಯಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ಗಳಿಸಿರುವ ಅಂಗವಿಕಲ ವಿಭಾಗದ ಭಾಗ್ಯ ಭಾಸ್ಕರ್ ಅವರನ್ನು ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀದೇವಿ ರಾಘವೇಂದ್ರರವರನ್ನು, ಮಾಜಿ ಶಾಸಕರಾದ ಜಿ ಚಂದ್ರಣ್ಣರವರು, ರಾಜ್ಯ ರೈತ ಮೋರ್ಚಾ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಎಂ ನಾರಾಯಣಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಎಬಿ ನಾರಾಯಣಸ್ವಾಮಿ, ಜಿಲ್ಲಾ ರೈತ ಮೋರ್ಚಾ ರವಿಕುಮಾರ್, ಜಿಲ್ಲಾ SC ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಬಾಬು, ಜಿಲ್ಲಾ ಕಾರ್ಯದರ್ಶಿ ರುಕ್ಮಿಣಿ, ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಭಾಗ್ಯ, ರಾಜೇಶ್ವರಿ, ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷಿಣಿ ಸೌಮ್ಯ, ಬಿಜೆಪಿ ಜಿಲ್ಲಾ ಉಸ್ತುವಾರಿ ಪ್ರಭಾರಿ ಸಂಚಾಲಕಿ ನಿರ್ಮಲಾ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಖಜಾಂಚಿ ಮತ್ತು ಹೊಸಕೋಟೆ ಉಸ್ತುವಾರಿ ಸಾರಿಕಾ ಮಧುಸೂದನ್, ತಾಲೂಕು ಅಧ್ಯಕ್ಷ ಸುಂದರೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ರವಿಕುಮಾರ್, ಮಂಜುನಾಥ್, ತಾಲೂಕು ಬಿಜೆಪಿ ಉಪಾಧ್ಯಕ್ಷೆ ಆರ್ ಪುನೀತಾ, ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಲಕ್ಷ್ಮಿ, ವಿನೋದ, ದ್ರಾಕ್ಷಾಯಿಣಿ, ಪ್ರಕೋಷ್ಠ ಸಂಚಾಲಕ ಮಾಜಿ ಸೈನಿಕ ವೆಂಕಟೇಶ್, ಭೂ ನ್ಯಾಯಮಂಡಳ ಸದಸ್ಯ ಮಧುಸೂದನ್, ಸರಂಬಿ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿ ಇಂಗ್ಲಿಷ್ ಸ್ಕೂಲ್ನ ಮುಖ್ಯೋಪಾಧ್ಯಾಯಿನಿ ಆಶಾರಾಣಿರವರುಗಳು ಹಾಜರಿದ್ದು ಜ್ಯೋತಿ ಬೆಳಗಿಸಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಿದರು. ಆಕಾಶ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗೋಪಿನಾಥ್, ಡಾಕ್ಟರ್ ಗಣೇಶ್ ಬಾಬು,
ಡಾಕ್ಟರ್ ಅಪೂರ್ಣ, ಡಾಕ್ಟರ್ ನಾಗರತ್ನ, ಡಾಕ್ಟರ್ ಪೃಥ್ವಿ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. ವಾಸಿಸುವೆ ಕೋಟಿಗಳು